ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು, ಉಪಾಧ್ಯಕ್ಷರು, ಮುಖಂಡರು, ಮುಖ್ಯಸ್ಥರು ನೆಲೆತಕ್ಕಂಥ ನನ್ನ ಗೌರವಾನ್ವಿತ ರೈತ ಮಿತ್ರರಿಗೆ ಸಂದರ್ಭದಲ್ಲಿ ನಾನು ಶುಭಾಶಯಗಳು ಮತ್ತೆ ಒಂದು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತಾ, ಇದು ಕೆಸಿ ವ್ಯಾಲಿ ಆ ಒಂದು ದೊಡ್ಡ ಮಟ್ಟದ ಯೋಜನೆ ಏನು ಪರಿಕಲ್ಪನೆಯಲ್ಲಿ ಉದ್ಭವ ಆಯಿತು, ಆ ಸಂದರ್ಭದಲ್ಲಿ ಆ ನೀರು ಹರಿಸಕ್ಕೆ ಮುಂಚೆ ಪೂರ್ವಾಪರ ಯೋಚನೆ ಮಾಡಬೇಕಾಗಿತ್ತು. ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಇದರ ಹರಿವು ಯಾವ ರೀತಿ ಇರ್ತದೆ, ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದನ್ನ ಮನಗಂಡು ನಂತರ ಹರಿಸಿದ್ರೆ ಬಹಳ ಉಪಯುಕ್ತ ಆಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದಕ್ಕೆ ಕೆಸಿ ವೇಳೆಗೆ ಯಾರು ವಿರೋಧ ಇಲ್ಲ. ವಿರೋಧ ಇರ್ತಕ್ಕಂಥದ್ದು ಶುದ್ಧೀಕರಣ ಮಾಡಿ ರೈತರಿಗೆ ಉಪಯುಕ್ತವಾದದ್ದು ಮತ್ತೆ ದನಕರುಗಳು ಏನು ಅದನ್ನ ಬಳಕೆ ಮಾಡ್ತಾ ಇದ್ರಿ ಅದಕ್ಕೆ ಉಪಯುಕ್ತವಾದಂತಹ ರೀತಿಯಲ್ಲಿ 3ನೇ ಹಂತದ ಶುದ್ಧೀಕರಣ, ಪರಿಣಾಮಕಾರಿಯಾದ ಶುದ್ಧೀಕರಣ ಮಾಡಿ ಹರಿಸಿ ತದನಂತರ ಹರಿವು ಹೇಗೆ ಹೋಗ್ತದೆ ಆ ಕಾಲುವೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಅದನ್ನು ಹರಿಸಿದ್ರೆ ಅದು ತುಂಬಾ ಉಪಯುಕ್ತ ಆಗ್ತಿತ್ತು. ಅದರ ಒಂದು ಸಾಧಕ ಪದಗಳ ಅರಿವಿದ್ರೆ ಇದು ಹರಿಸಿದ ಪರಿಣಾಮ ಇವತ್ತು ದಿವಸ ಕೋಲಾರ ಜಿಲ್ಲೆಯ ಜನತೆ ಇವತ್ತು ನರಕ ಸದೃಶ ಅನುಭವಿಸ್ತಾ ಇದ್ದಾರೆ. ತಾವೆಲ್ಲ ಕಣ್ಣಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವತ್ತು ದಿವಸ ನೀರು ಹರಿವು ಸಮರ್ಪಕವಾಗಿ ಹರಿದೆ, ತಡೆಗೋಡೆಗಳಿದೆ, ಕಾಲುವೆ ನಿರ್ವಹಣೆ ಮಾಡದೆ ಏನು ಇವತ್ತು ಓಟೋಗಳಿಗೆ ಒಳಗೆ ನುಗ್ಗಿದೆ. ಇದು ಒಂದು ವಾರ ಆದ್ರೆ 2ನೇ ಹಂತದ ಶುದ್ಧೀಕರಣ ಏನ್ ಹೇಳ್ತಾರೆ ಅದು ಕೂಡ ಪರಿಣಾಮಕಾರಿ ಆಗಿಲ್ಲ. ಇನ್ನು 3ನೇ ಹಂತದ್ದು ಇದುವರೆಗೂ ಕೂಡ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರದಲ್ಲಿ ನಾವು ಪ್ರಥಮ ಬೇಡಿಕೆ ನಾವು ಹೇಳ್ತೀವಿ, ನೀವು ನಮಗೆ ಆಸ್ಪತ್ರೆ, ನೀರು, ಕುಡಿಯೋ ನೀರು ಮತ್ತೆ ಬೇರೆ ಏನು ಸೌಲಭ್ಯ ಕೊಡೋದಕ್ಕೆ ಮೊದಲು ಇವಾಗ ಏನ್ ನೀವು ನೀರು ಹರಿಸಿದ್ರಿ ಇದು ನಮಗೆ ಸ್ಲೋ ಪಾಯ್ಸನ್ ತರ ಏನು ನಮ್ಗೆ ಕಾಡ್ತಾ ಇದೆ. ಇದನ್ನ 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಟ್ಟಿದ್ದೆ ಆದ್ರೆ ಇವತ್ತು ಜನಸಾಮಾನ್ಯರು ಗೌರವವಾಗಿ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ನಾವು ಆರೋಗ್ಯವಂತಿದ್ರೆ ಏನಾದ್ರೂ ಮಾಡಬಹುದು. ಮೊದಲು ನಮ್ಮ ಆರೋಗ್ಯಕ್ಕೆ ಪೂರಕವಾದ ನೀರು ಕುಡಿಯುತ್ತಷ್ಟೇ ನಾವು ಬಜೆಟ್ ಅಲ್ಲಿ ಕೇಳಿದ್ವಿ. ಆದ್ರೆ ಬಜೆಟ್ ಅಲ್ಲಿ ಏನೋ ಒಂದು ದಿವಸ ಬಜೆಟ್ ಅಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ರೀತಿಯಲ್ಲಿ ಮನವಿ ಮಾಡಿದ್ವಿ, ಅದು ಕೂಡ ಪರಿಗಣನೆ ಮಾಡಿದೆ. ದುರ್ದೈವವಾಗಿ ಒಂದು ದಿವಸ ಈ ನೀರು ನಮ್ಮ ಕೆರೆಗಳ ಮೂಲಕ ಬೆಳೆಗಳಿಗೆ ಏನು ಹರಿತಾ ಇದ್ದಾರೆ, ತೋಟಗಾರಿಕೆ ಬೆಳೆಗಳು ಕೊಟ್ಟಿದ್ದಾರೆ, ಅದು ಆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಕಳ್ಕೊಳ್ತಾ ಇದೆ. ಸಸಿಗಳು ರೋಗ ನಿರೋಧಕ ಶಕ್ತಿ ಅಂದ್ರೆ ಇವತ್ತು ಯಾವುದೇ ರೋಗ ಅವನ್ನು ಕೂಡ ಸಸಿಗಳು ನಮಗೆ ತೋಟಗಾರಿಕೆ ಬೆಳೆಗಳಿಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಹಸುಗಳು ಇವತ್ತು ಕಾಲ್ಬಾಯಿ ಜ್ವರ ಮತ್ತೆ ಆ ಹಸು ಏನಾದ್ರು ಹೆರಿಗೆ ಆದ್ರೆ ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಒಂದು ಮಟ್ಟಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಕಳ್ಕೊಂಡ್ಬಿಡಿ. ಇವೆಲ್ಲ ನಾವು ನೋಡ್ತಾ ಇದ್ರೆ ಇದಕ್ಕಿಂತ ಅತಿ ಸೂಕ್ಷ್ಮವಾದ ವಿಚಾರ ನೀವು ಗಮನಿಸಿದ್ರು, ಜೇನು ಅತಿ ಹೆಚ್ಚು ಜೇನುಗಳು ಕಟ್ತಾರೆ, ಸಣ್ಣ ಜೇನು ನಮ್ಮ ಜಿಲ್ಲೆಯ ಹೆಚ್ಚಿಗೆ. ಇವತ್ತು ಆ ನೀರು ಸೇವಿಸಿ, ಆ ಕಲುಷಿತ ನೀರನ್ನ ಸೇವಿಸಿ ಇವತ್ತು ಜೇನು ಕೂಡ ನಮ್ಮ ಕಣ್ಮರೆ ಆಗ್ತದೆ, ಜೇನು ಕೂಡ ಸಿಗ್ತದೆ. ಇದು ಮುಂದುವರೆದ್ರೆ ನಾವು ನಿಧಾನಗತಿಯಲ್ಲಿ ನಾವು ಏನು ನಮ್ಮ ಆ ವಿಷಪೂರಿತ ಆಹಾರ ಆ ನೀರು ಸೇವನೆ ಮಾಡೋದ್ರಿಂದ ನಮಗೆ ಅರಿವಿದ್ರೆ ನಾವು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಗೌರವ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ತಜ್ಞರು, ಸ್ವತಃ ವೈದ್ಯರು, ಅವರೇ ಮನೆಯಲ್ಲೆಲ್ಲ ಪೇಪರ್ ನೋಡಿರ್ಬೋದು. ಅವ್ರು ಹೇಳ್ತಾರೆ ಈ ಒಂದು ನೀರಿನ ಶುದ್ಧೀಕರಣ ಮಾನವ ಬಳಕೆ ಮಾಡಿದ ನೀರು ಯಾವುದೇ ಊರಿಗಾಗಲಿ, ಯಾವುದೇ ಗ್ರಾಮಕ್ಕಾಗಲಿ, ಯಾವುದೇ ನಗರಕ್ಕಾಗಲಿ ಕೊಡ್ಬೇಕಾದ್ರೆ 3 ಹಂತದ ಶುದ್ಧೀಕರಣ ಆಗಿ ಅವಾಗ ಕೊಟ್ಟಿದ್ರೆ ಮಾತ್ರ ಅದು ಉಪಯುಕ್ತ ಆಗ್ತದೆ. ಹೊರತಾಗಿ ಇದರ ರೋಗ ಸುತ್ತಾಗ್ತದೆ. ಆ ರೋಗ ಎಂತರದಾದ್ರೂ ರೋಗ ಬರ್ಬೋದು, ಚರ್ಮ ರೋಗ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು. ಅದರಿಂದ ನಾವು ಮನುಷ್ಯರು ಆರೋಗ್ಯ ಕೆಡೋದಾದ್ರೆ ನಾವು ಏನು ದನಕರುಗಳು ಅನಾರೋಗ್ಯ ಪೀಡಿತರಾದರೆ ಜೊತೆಗೆ ಎಲ್ಲ ಕೃಷಿ ಬೆಳೆ, ತೋಟಗಾರಿಕಾ ಬೆಳೆಗಳು ಕೂಡ ಹಾಳಾಗ್ತದೆ. ಹಾಗಾಗಿ ನಾನು ಮಾನ್ಯ ಗೌರವದ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ತುರ್ತಾಗಿ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರು ಹರಿಸಬೇಕು. ಜೊತೆಗೆ ನೀರಿನ ಹರಿವು ಏನಿದೆ ಅದು ಕೆರೆಯಿಂದ ಕೆರೆಗೆ ಅದು ಸಮರ್ಪಕವಾದಂತಹ ಒಂದು ವ್ಯವಸ್ಥೆಯ ರೀತಿಯಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ನಿರ್ವಹಣೆ ಮಾಡಿ ತಡೆಗೋಡೆ ಕೊಟ್ಟಿದ್ದೆ ಆದ್ರೆ ಇವತ್ತು ದಿವಸ ನಾವು ಏನ್ ನೋಡಿದ್ರಿ, ಕೆರೆ ಕುಟಿಗಳಾಗಿದ್ದಾರೆ ತೋಟಗಳು, ಅದನ್ನ ತಡೆಗೋಡೆ ಕೊಡ್ತಿದ್ರೆ ನೀರು ಹರಿವು ಆಗ್ತದೆ. ಹಾಗೆ ಈ ನೀರು ಹರಿವು ಇವತ್ತು ಎರಗೋಳು ನೀರು, ನಾವೆಲ್ಲ ಎರಗೋಳು ನೀರನ್ನ ಕೋಲಾರಕ್ಕೆ ನೀರು ಕುಡಿಯೋ ನೀರು ಕೊಡಿಸ್ತಾ ಇದೆ. ಆ ಎರಗೋಳು ನೀರಿಗೆ ಏನು ದಿವಸ ನಮ್ಮ ಒಕ್ಕಲಲ್ಲಿ ಕೆರೆ ತುಂಬಿ ಎರಗೋಳು ಕೆರೆಗೆ ಬೇಯಿಸ್ತಾ ಇದೆ, ನೇರ ಬೇಯಿಸ್ತಾ ಇದೆ ಕೆಸಿ ವ್ಯಾಲಿ ನೀರು. ಅದರಿಂದ ಕುಡಿಯೋ ನೀರನ್ನು ನೇರವಾಗಿ ನಾವು ಕುಡಿಯೋ ನೀರಿನ ಮೂಲಕ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದರಿಂದ ಕೂಡ ನಾವು ರೋಗಗ್ರಸ್ತ ಆಗ್ತಾ ಇದೆ.
ಈ ಕೂಡಲೇ ನೀರು ಕೇವಲ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳು ಮಾತ್ರ ಬಳಕೆ ಮಾಡಬೇಕು, ಕುಡಿಯುವ ನೀರಿಗೆ ಬಳಕೆ ಆಗದ ರೀತಿಯಲ್ಲಿ ಕ್ರಮ ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿವಸ ಪ್ರಾತ್ಯಕ್ಷಿಕೆ ಬಂದಿದ್ದಾರೆ ಅಧಿಕಾರಿಗಳು ಮತ್ತೆ ಜೊತೆಗೆ ನಮ್ಮ ಸಂಸದರು ಮತ್ತೆ ಶಾಸಕರು ಅವರೆಲ್ಲರೂ ಕೂಡ ಖುದ್ದು ಭೇಟಿ ನೀಡಿದ್ದಾರೆ. ನೇರವಾಗಿ ನಿಮ್ಮ ರೈತರು ಹೊರ ಜೊತೆಯಾಗಿ ಅಧಿಕಾರಿಗಳನ್ನ ಫೋನ್ ಮೂಲಕ ಸಂಪರ್ಕಿಸಿ ಆಗ್ಬೇಕಾದಂತ ಕೆಲಸಗಳ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಕೂಡ ಅದನ್ನ ನಾವು ಪರಿಹಾರ ಕಂಡುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ರೂಪರೇಷೆ ನಿರ್ವಹಣೆ ಮಾಡಿ ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ನೀವೆಲ್ಲ ಕೂಡ ಸಾಕ್ಷೀಕರಿಸಿದ್ರಿ. ಜೊತೆಗೆ ನನ್ನ ಸ್ನೇಹಿತ ಮಿತ್ರರು, ನನ್ನ ರೈತ ಮಿತ್ರರು ಹಲವಾರು ಬಸ್ ಸೌಲಭ್ಯ ಆಗಿರ್ಬೋದು ಅಥವಾ ಏನು ಲೈಟಿನ ಸೌಲಭ್ಯ ಆಗಿ ಮನವಿ ಮಾಡಿದ್ರು. ನಮ್ಮ ಶಾಸಕರು ಉಳಿಲಿಕ್ಕೆ ಇದ್ದಾರೆ, ಅಲ್ಲಿ ತಾರತಮ್ಯ ಈಗಾಗಲೇ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಶಾಸಕರು ಮತ್ತೆ ಬೇರೆ ಶಾಸಕರು ಕೊಡ್ತಕ್ಕಂಥ ಆ ತಾರತಮ್ಯ ನೀವೇನು ಗಟ್ಟಿಯಾಗಿ ಧ್ವನಿಯಾಗಿ ಕೇಳ್ತಿದ್ರಿ, ಅದಕ್ಕೆ ಇವ್ರು ದೊಡ್ಡ ಮಟ್ಟದ ಧ್ವನಿಯಾಗಿ ಶಾಸನ ಸಭೆಯಲ್ಲಿ ಕೇಳಿ ಅದನ್ನ ಪರಿಹಾರ ಕೋರ್ಟ್ ಹೋಗಿ ಮಾಡಿ ಹೋಗಿದ್ರು. ಅಂದ್ರೆ ಧ್ವನ ಒಬ್ಬ ಶಾಸಕರು ಕೋರ್ಟ್ ಹೋಗಿ ನಮ್ಮ ಅನುದಾನ ಕೇಳತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ ಅಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ನಾವು ದುರಾಡಳಿತ ಮತ್ತೆ ಒಂದು ತಾರತಮ್ಯ ನಾವು ನೋಡ್ಬೋದು. ಇಂಥ ಒಂದು ತಾರತಮ್ಯ ಮಾಡದೆ ಇಡೀ ಕರ್ನಾಟಕದ 6.5 ಕೋಟಿ ಜನ ಕೂಡ ಸರ್ಕಾರದ ಪಾಲುದಾರರು, ಸರ್ಕಾರದ ಒಂದು ಒಂದು ಪಾಲುದಾರಾಗಿ ಏನು ಇವತ್ತು ದಿವಸ ರೈತ ಕುಟುಂಬಗಳಾಗಿರ್ಬೋದು, ಸಣ್ಣ ಕುಟುಂಬಗಳಲ್ಲಿ ಶ್ರಮಕ್ಕಿರ್ತಕ್ಕಂಥ ಒಂದು ಜಾಗ ಇದೆ. ರೈತ ಕುಟುಂಬಗಳು, ಕೂಲಿ ಕಾರ್ಮಿಕರು ಎಲ್ಲ ಹೊಂದಿರತಕ್ಕಂಥ ಜನಗಳಿಗೆ ಒಂದು ಗೌರವಯುತವಾದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಆರೋಗ್ಯವಂತರಾಗಲಿಕ್ಕೆ ನಡವಳಿಕೆ ಏನೆಲ್ಲ ಸಾಧ್ಯ ಅನ್ನೋದನ್ನ ಅಂತ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಬೇಕಂತ ಹೇಳಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ರೈತ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ಮತ್ತೆ ವೇದಿಕೆ ನಿರ್ಮಾಣ ಮಾಡಿ ಈ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ವಿಶೇಷವಾಗಿ SPWC ದೊಡ್ಡ ಮಟ್ಟದ ಒಂದು ರೂಪರೇಷೆಗಳನ್ನು ಮಾಡಿ ಇದಕ್ಕೆಲ್ಲ ವೇದಿಕೆ ನಿರ್ಮಾಣ ಮಾಡಿದಂತ ಅವರು ಕೂಡ ಧನ್ಯವಾದ ತಿಳಿಸ್ತಾ ಸಭೆಗೆ ಎಲ್ಲರೂ ಕೂಡ ಧನ್ಯವಾದಗಳು. ಎಲ್ಲರಿಗೂ